ಆತ್ಮನಿಗೆ ನಾಮರೂಪ ಇಲ್ಲ. ದೇಶಕಾಲ ಇಲ್ಲ ಅಂದ್ರೇನು? ನಾವು ಚಳ್ಳಕೆರೆಯಲ್ಲಿದ್ದರೆ ಬೆಂಗಳೂರಲ್ಲಿಲ್ಲ, ಬೆಂಗಳೂರಲ್ಲಿದ್ದರೆ ಚಳ್ಳಕೆರೆಯಲ್ಲಿಲ್ಲ ಅಲ್ವಾ? ಆದರೆ ಆತ್ಮ ಬೆಂಗಳೂರಲ್ಲೂ ಇರ್ತಾನೆ, ಚಳ್ಳಕೆರೆಯಲ್ಲೂ ಇರ್ತಾನೆ, ಅಮೆರಿಕೆಯಲ್ಲೂ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ. ಹೇಗೆ ಇದು? ಆಕಾಶ ಚಳ್ಳಕೆರೆಯಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ, ಅಮೆರಿಕದಲ್ಲೂ ಇದೆ, ಎಲ್ಲ ಕಡೆ ಇದೆ ಅಲ್ವಾ? ಆಕಾಶ ಎಲ್ಲ ಕಡೆ ಇದೆ ಅಲ್ವಾ? ಆಕಾಶ ಏನು? ನಾವು 1800 ಇಲ್ಲ, ನಾವೀಗ ಮುಂದೆ 3000 ಇರಲ್ಲ. ಹೀಗೆ ಕಾಲ ದೃಷ್ಟಿಯಿಂದ ಶರೀರ ಪರಿಮಿತವಾದದ್ದು. ಆದರೆ ಆಕಾಶ 1800 ಇತ್ತಲ್ವ? ಆಕಾಶ 3000 ಇರುತ್ತಲ್ವ? ಆಕಾಶ ಇಲ್ಲದೆ ಇರುವ ಕಾಲ ಇರಲ್ಲ ಅಲ್ವಾ? ಒಂದು ವಸ್ತು ಸೂಕ್ಷ್ಮವಾದಷ್ಟು ಅದಕ್ಕೆ ದೇಶದ ಗಣನೆ ಇಲ್ಲ, ಕಾಲದ ಗಣನೆ ಇಲ್ಲ. ಆತ್ಮನಿಗೆ ನಾಮರೂಪ ಇಲ್ಲ. ನಾಮರೂಪ ಇಲ್ಲ ಅಂದ್ರೇನು? ನಾಮ ಅಂದ್ರೇನು? ನಮಗೆಲ್ಲ ಒಂದೊಂದು ಹೆಸರಿದೆ. ಹೆಸರಿರುವುದು ಯಾರಿಗೆ? ದೇಹಕ್ಕೆ. ಆತ್ಮನಿಗೆ ಅಲ್ಲ. ರೂಪ, ರೂಪ ಅಂದ್ರೇನು? ಆಕಾರ. ನಮ್ಮೆಲ್ಲರಿಗೂ ಒಂದೊಂದು ರೂಪ ಇದೆ. ಗಾಂಧೀಜಿ ಅಂದಾಗ ಒಂದು ರೂಪ ನೆನಪಾಗುತ್ತೆ, ನೆಹರು ಅಂದಾಗ ಒಂದು ರೂಪ ನೆನಪಾಗುತ್ತೆ, ಸ್ವಾಮೀಜಿ ಅಂದಾಗ ಒಂದು ರೂಪ ನೆನಪಾಗುತ್ತೆ. ನಮ್ಗೆಲ್ಲರಿಗೂ ಒಂದು ಹೆಸರು ಇದೆ, ಒಂದು ರೂಪ ಇದೆ ಅಲ್ವಾ? ನನಗೆ ಹೆಸರಿಲ್ಲ, ರೂಪ ಇಲ್ಲ ಅಂತ ಯಾರು ಹೇಳಲಿಕ್ಕೆ ಆಗಲ್ಲ. ಶರೀರಕ್ಕೆ ಒಂದು ನಾಮ ಇದೆ, ಒಂದು ರೂಪ ಇದೆ. ಆದರೆ ಆತ್ಮನಿಗೆ ಯಾವ ನಾಮರೂಪ ಇಲ್ಲ, ನಾಮರೂಪ ಇಲ್ಲ. ಈಗ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಯಾವುದಕ್ಕೆ ನಾಮರೂಪ ಇಲ್ವೋ, ಯಾವುದಕ್ಕೆ ದೇಶಕಾಲ ಇಲ್ವೋ, ಆಕಾಶ ಉದಾಹರಣೆಗೆ ಅದು ಒಂದೇ ಇರುತ್ತೆ, ಎರಡಿರಲ್ಲ.